ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ್ತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ವ್ಲಾಗ್ ಮಾಡಿದ್ದು ಉದ್ದೇಶ ಏನಂತ ಹೇಳಿದ್ರೆ, ನನ್ನ ಮಗಳದ್ದು ತೊಟ್ಲು ಕಳಿಸೋದು, ಅಂದರೆ ನಮ್ಮ ಅಕ್ಕನ ಮಗಳನ್ನ ತೊಟ್ಲು ಕಳಿಸೋದು. ಅಲ್ಲೇ 5 ತಿಂಗಳಾಯಿತು. ಹೇಗಾಯಿತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಬೇಗ ಟೈಮ್ಗಳೆಲ್ಲ ಹೋಗ್ತಾ ಇದೆ. ಈ 2026 ಕೂಡ ಅಲ್ಲೇ ಜುಲೈ ಇವತ್ತು, ಇನ್ನೊಂದು 5 ತಿಂಗಳು ಇರೋದು, ಇದು ಕೂಡ ಮುಗ್ದೋಗುತ್ತೆ. ಅಷ್ಟು ಫಾಸ್ಟಾಗಿ ಡೇಸ್ ಎಲ್ಲ ಹೋಗ್ತಾ ಇದ್ದಾವೆ. ಇವತ್ತು ತೊಟ್ಲು ಕಳಿಸೋ ಪ್ರೋಗ್ರಾಮ್ ಇರೋದ್ರಿಂದ ನಾನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಡೇ ಫುಲ್ ಏನೇನಾಗುತ್ತೆ ಅಂತ ನಾನು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಬರ್ರಿ, ನನ್ನ ಮಗಳನ್ನ ಫೇಸ್ ರಿವೀಲ್ ಮಾಡೋಣ ಅಂತಲೂ ಇವತ್ತು ಅಂದ್ಕೊಂಡಿದ್ದೀನಿ. ತುಂಬ ವಿಡಿಯೋಸಲ್ಲೆಲ್ಲ ನಾನು ಫೇಸ್ ಕವರ್ ಮಾಡಿ ಇಲ್ಲ ಏನಾದರೂ ಎಮೋಜಿ ಇಟ್ಟೇನೆ ತೋರಿಸಿರೋದು. ಬಟ್ ಇವತ್ತು ಫೇಸ್ನ ರಿವೀಲ್ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀವಿ, ನಾನು ಮತ್ತು ನಮ್ಮ ಅಕ್ಕ. ಬರ್ರಿ, ಇಷ್ಟು ಲೇಟಾಗಿ ಕರಿತಿದ್ದೀನಿ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಬರ್ರಿ ನನ್ನ ಮಗಳು ತೊಟ್ಲು ಕಳಿಸೋ ಶಾಸ್ತ್ರಕ್ಕೆ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಚಿಗ್ನಿ ತುಂಟ ಎಲ್ಲ ಹಣ್ಣು ಕಾಯಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನಮ್ಮ ಕಡೆ ಹೆಂಗೆ ತೊಟ್ಲು ಶಾಸ್ತ್ರ ಮಾಡ್ತೀವಿ ಅನ್ನೋದನ್ನು ನಾನು ತೋರಿಸ್ತೀನಿ ನಿಮಗೆ. ಸದ್ಯಕ್ಕೆ ಸಿಂಪಲ್ಲಾಗೇ ಮಾಡ್ತಾ ಇರೋದು, ಇಲ್ಲೇ ಮನೆ ಹತ್ರನೇ. ಇವರಿಬ್ರು ಇನ್ನೂ ರೆಡಿ ಆಗೋದಾಗಿಲ್ಲ, ಊರ ರೋಟ್ರು ಆದ್ರೂ. ಏನೋ ಮಾಡ್ತಿದ್ದೀರಾ ಇಲ್ಲಿ ಹುಡುಗಿಯರ ಮಧ್ಯೆ? ಇವನು ನಮ್ಮ ದಿವಿಷನ್ ಮದುವೆ ಆಗೋ ಹುಡುಗ ನೋಡಿ ಫ್ರೆಂಡ್ಸ್. ಹಾಯ್ ಮಾಡ. ಜುಬಾ ಪೈಜಾಮಕ್ಕಂತ ನೋಡ ಪೃಥ್ವಿ, ನೀನು ಬ್ಲಾಗಲ್ಲಿ ಬರ್ಬೇಕಾ ಬೇಡ? ಬರ್ಬೇಕು ತಾನೆ? ಹಾಂ ಹೇಳು, ಮತ್ತು ದಿವಿಷನ್ ಮದುವೆ ಹಾಕಿದ್ದಾನೆ. ಹಾಂ ರೆಡಿಯಾಗಿದ್ದಾರೆ. ಅವ್ರನ್ನೂ ಸ್ವಲ್ಪ ಇವತ್ತು ಫೋಟೋ ಶೂಟ್ ಮಾಡಿತ್ತಲ್ಲ. ಫೋಟೋ ತೆಗಿತಿಲ್ಲ ನಾನು, ವಿಡಿಯೋ. ಇವರಿಬ್ರು ನನ್ನ ಕಸಿನ್ಸ್. ವಿಡಿಯೋಸ್ದೆಲ್ಲ ನೋಡಿರ್ತೀರಾ? ನಮ್ಮ ಮಾವನ ಮಕ್ಕಳು, ಇವಳು ದೊಡ್ಡೋಳು, ಇವಳು ಸಣ್ಣೋಳು. ಇವರಿಬ್ರು ಅವ್ರ ಫ್ರೆಂಡ್ಸಿಗೆ ಹೇಳ್ತಾರೆ, ನಮ್ಮ ಅಕ್ಕಂದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಆಗಿ ಹೇಳಲ್ವಾ? ನಾನು ಕಾಲೇಜಲ್ಲೇ ಹೇಳಿ ಬಂದಿದ್ದೀನಿ ಎಲ್ಲರಿಗೂ. ನನಗೆ ಫುಲ್ಲು ಸಪೋರ್ಟಿವ್ ನಮ್ಮ ಅತ್ತೆ ಮಗಳು. ನೆಂಟರು ಬಂದ್ರು ಇವನು ಮಾವ ರೆಡಿ ಆಗ್ಬೇಕು. ಮಾವ ಇಲ್ಲೋಡ ನುತ್ತು. ಮಾವ ಯಾಕ್ರೋ ಇಲ್ಲಿ ಕುತ್ಕೊಂಡಿರ? ಊಟ ಇನ್ನೂ ಲೇಟು. ಯೂಟ್ಯೂಬಾಗ ಬರ್ತಾರೆ ಅಂತ ಮಕ್ಕ ತಿರ್ಸ್ಕೊಂತದ್ಯಾ? 26ನೇ ತಾರೀಕು ಫಂಕ್ಷನ್ ಐತಲ್ಲ ಸ್ಕೂಲಾಗೆ. ಏನು ಕೊಡುಗೆ ನಿಮ್ಮ ಸ್ಕೂಲಿಂದ? ಪ್ರಧಾನಿ ಆಗ್ತದೆಯಲ್ಲ, ಹೇಳು. ನೀವು ಪ್ರೈಮ್ ಮಿನಿಸ್ಟರಾ? ಹೈಸ್ಕೂಲಲ್ಲಿ ಪ್ರೈಮ್ ಮಿನಿಸ್ಟರು. ಮುಖ ತೋರ್ಸ, ನನ್ನ ತಮ್ಮ ಫ್ರೆಂಡ್ಸ್ ಇವನು. ತೋರ್ಸ ಇರ್ಲಿ, ಚೆನ್ನಾಗೇ ಕಾಣಿಸ್ತದೆ ಬಿಡ. ಹುಡುಗಿ ಅಜ್ಜಿನ ನಮ್ಮ ದಿವಿಷರ್ ಅಜ್ಜಿ ಹಿಡಿಬೇಕಲ್ವಾ? ಕುಡಿತೀನಿ. ಇವರು ಹುಡುಗಿ ಅಜ್ಜಿ. ನೀನೇನಾದ? ಸಣ್ಣ ಚಿಕ್ಕಿ, ಮಿಡಲ್ ಚಿಕ್ಕಿ. ಇವರು ಅಜ್ಜಿ. ಹಾಯ್ ಅಜ್ಜಿ, ಶೋಭಜ್ಜಿ. ಹುಷಾರ್ ಮುತ್ತಾತ. ನಮಸ್ಕಾರ ಮಾಡ್ತಿದಾರೆ ನೋಡ್ರಿ ಫ್ರೆಂಡ್ಸ್. ದಿವಿಷರ್ ಅತ್ತೆ. ಹಾಯ್ ಅತ್ತೆ. ಇವತ್ತು ಬರಂಗತ್ತ? ಇವತ್ತು ರಜಾ ಇರಲಿಲ್ಲ ಅಂದಿದ್ರೆ ಬರ್ತಿದ್ಯಾ? ಫುಲ್ಲು ಟಾಪರ್ ಸ್ಟೂಡೆಂಟು. ಸ್ಕೂಲಿಗೆ ಅಂತ ಕಾಲೇಜಿಗೆಲ್ಲ ಮಿಸ್ ಮಾಡಲ್ಲ. ಅಮ್ಮ ಹೆಂಗೆ ರೆಡಿಯಾಗಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವರು ದಿವಿಷರ್ ಸಣ್ಣಜ್ಜಿ. ಓ ದಿವಿಷರ್ ಪಪ್ಪ. ನಮಸ್ಕಾರ ಫ್ರೆಂಡ್ಸ್. ತೊಟ್ಲಾಗೆ ಏನೇನೋ ಇಟ್ಟರೆ. ಲೋಟ. ಇದೇನು ಹೇಳು? ಟ್ಯಾಪ್ರೆ. ಒಳ್ಳೆ ಫ್ರೆಂಡ್ಸ್, ಒಳ್ಳೆ ಸ್ಪೂನು. ನಮ್ಮ ದಿವಿಷ ಭಾರಿ ಓದ್ತಾಳೆ. ಚೆನ್ನಾಗಿ ಓದಲಿ ಅಂತ ನಾನೇ ಬುಕ್ ತಂದಿಟ್ಟಿನಿ. ಅದ್ರಾಗೂ ಇಲ್ಲಿ ನೋಡ್ರಿ, ಬಿಲೀವ್ ಇನ್ ಯುವರ್ ಸೆಲ್ಫ್ ಅನ್ನೋದು ತಗೊಂಬಂದು ನೋಡ್ಕೊಂಡು. ಆಮೇಲೆ ಒಂದು ಗೊಂಬೆ, ಇದೆಲ್ಲ ಇಟ್ಟಿದ್ದಾರೆ. ದಿವಿಷನ್ ಥರ ಇರೋ ಗೊಂಬೆ. ದಿವಿಷರ್ ಇನ್ನೊಂದು ಅಜ್ಜಿ. ರೊಟ್ಲಿ ಇಟ್ಕೊಳೋದು. ಇದು ತಗೊಂಡಿರೋದು, ಅಕ್ಕ ತಗೊಂಡಿರೋದು ಅವ್ರ ಮನೆದು. ಅದಾ? ಸರಿ.
ಇದು ಇನ್ನೊಂದು ದಿವಿಶರ ಅಜ್ಜಿ. ಇವರು ಅಜ್ಜಿ ಅನ್ನೋದಕ್ಕಿಂತ ಅವ್ರ ಮಗನ್ ಕೊಡ್ತಾರೆ. ಪೃಥ್ವಿ ಮದ್ವೆ ಹಾಕಿನಿ ಅಂದ ನೋಡ್ರಿ. ಇವರು ನಮ್ಮ ದಿವಿಶರ ಅತ್ತೆ. ಅವ್ರ ಮಾವ ಡೇಂಜರ್, ಅತ್ತೆ ಮಾತ್ರ ನಮ್ಮ ಮಗಳು ಭಾರಿ ಒಳ್ಳೆಯದು. ಅಯ್ಯ ಬೇಕಾಗಿರೋದೇ ಅತ್ತೆಲ್ಲ ತಗ ಮಾವೇನಕ್ಕೆ. ಹೌದ್ ತಾನೆ ಸಜ್ಜ ನೋಡ್ಕೊಳಕ್ಕೆ ಮಾಡಿ ಕಳಿಸ್ತೀನಿ ಬಿಡ್ರಿ ಅಂಕಲು. ಅವ್ರ ಮನೆಯವ್ರನ್ನ ಮಾತ್ರ ವಿಡಿಯೋ ಮಾಡ್ತಾ ಇದಾರೆ ನಮ್ಮ ಅಂಕಲ್. ಕರೆಕ್ಟ್, ಬ್ಲಾಗರ್ ನಾವು. ಪೂಜೆ ಮಾಡ್ತಾ ಇದ್ದಾರೆ, ಅಡುಗೆ ಸಾಮಾನೆಲ್ಲ. ನನ್ನ ಮಗಳು ದಿವಿಶಾ, ನೀವು ನೋಡಿರಲ್ಲ 5 ತಿಂಗಳಿಂದನೂ ಮುಖ ತೋರಿಸ್ಲಂಗೆ ವಿಡಿಯೋ ಮಾಡಿದ್ದೆ. ಇವತ್ತು ತೋರಿಸ್ತಾ ಇದ್ದೀನಿ. ಫುಲ್ಲು ಝೂಮಾಗಿ ನೋಡ್ತಿದ್ದಾಳೆ ನೋಡ್ರಿ ನಿನ್ನೆ. ಅಲ್ಲೇ ನಾವು ನನ್ನ ಮಗಳಿಗೆ ಯಾರು ದೃಷ್ಟಿ ಬಿಡ್ಬೇಡ್ರಿ. ಇಲ್ಲ ನಮ್ಮ ರಿಲೇಷನ್ಸ್ ಇಲ್ಲ 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 ಇಲ್ಲವಾ ಇಲ್ಲ. ಶೂ 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 ಇಲ್ಲ. ದಿವಿಚೋ 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 ಅಯ್ಯೋ ಕಂದ ದಿವಿಚೋ ಚುಮ್ ಕುತ್ಕಂದಾರೆ ಸುಮ್ ಕುತ್ಕಂದಾರ ಇಲ್ಲ ನೋಡಪ್ಪ. ಬಾಯ ಹಿಡ್ಕಂತದಳಮ್ಮ. ಮೂರು ಮನೆಯಿಂದ ಮಂಡ್ಲಕ್ಕಿ. ನಮ್ಮ ಮನೆದು ದಿವಿಚೋ ಶೋ 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 ದಿವಿಚೋ ಕಣ್ಣು ಮಗಳು ನಾನು ಎತ್ಕೊಂಡ್ರೆ ಸುಮ್ಮನಿರ್ತಾಳೆ ಫ್ರೆಂಡ್ಸ್. ಬೇಜಾರಾಗ್ತೈತೆ ನನ್ನ ಮಗಳು ಹೋಗ್ತಾಳೆ. ಅಲ್ಲೋ ಬಂಗಾರ ಆಗ್ಬಿಟ್ಟಾಳೆ. ಇದು ನಮ್ಮ ಮನೆಗೆ ತಂದಿರೋ ಅಂಥ ಉಂಗುರ. ಆಮೇಲೆ ಆ ಕಡೆ ಕೈಯಲ್ಲಿ ಹಾಕಿರೋದು ನಮ್ಮ ಭಾವ ಹಾಕಿರೋ ಅಂಥ ಉಂಗುರ. ಎಲ್ಲ ಕೊಳ್ಚೇನು. ನನ್ನ ಕೊಡುಗೆ ಏನಂದರೆ ಡ್ರೆಸ್ಸು ಮತ್ತು ಚೈನು. ಗೋಲ್ಡ್ ಚೈನು ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ, ಬೆಳ್ಳಿದು. ಹಾಕಿಲ್ಲ ಅವರು ನಾನು ತಂದಿರೋದನ್ನ. ನನ್ನ ಮಗಳಿಗೆ ಬೇಡಿಕೆ ಇವತ್ತು. ಶೋ ಫುಲ್ ಅಳ್ತಿದ್ದಾಳೆ ಫ್ರೆಂಡ್ಸ್ ನನ್ನ ಮಗಳು. ಜನ ಬೇರೆ ಜಾಸ್ತಿ, ಮಕ್ಕನ ಟೈಮ್ ಬೇರೆ. ಓ ಹಾಯ್ ಹಾಯ್ ಹಾಯ್. ಇಲ್ಲ ನಮ್ಮ ಗೋಡನಲ್ಲಿಗೆ ಸಿಂಪಲ್ಲಾಗಿ ಮಾಡ್ತಾ ಇದ್ದೀವಿ ಫಂಕ್ಷನ್ನ. ನನ್ನ ಬಗ್ಗೆ ಹೇಳ್ತಿರೋದು ನಮ್ಮ ಬ್ಯೂಟಿ. ಇನ್ನೂ ಥರ ಹಿಂಗೆ ಅವ್ರ ಮಮ್ಮಿ ನೋಡ್ತೀವಿ. ನೀವದು ಬಂಗಾರಿ ಬೇರೆ ಬರ್ತಾ ಇದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಸ್ವಲ್ಪ ಕಿರಿಕಿರಿ ಹೇಳಿ. ಇಲ್ಲ 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 ನೋಡ್ರಿ ನೀವೇ ದಿವಸ ನೋಡಲ್ಲ ಒಂದು ವಾರ ನನಗ ಒಂಥರ ಮನಸ್ಸೆಲ್ಲ ಭಾರಿ ಬೇಜಾರಾಗ್ತದೆ ಫ್ರೆಂಡ್ಸ್. 5 ತಿಂಗಳು ಟೈಮ್ ಕಳೆದಿದ್ದೇ ಗೊತ್ತಾಗಲಿಲ್ಲ ನನ್ನ ಮಗಳ ಜೊತೆ. ಇವಾಗ ನೋಡಿದ್ರೆ ಇವತ್ತು ಅವಳು ಅವ್ರ ಅಪ್ಪನ ಮನೆಗೆ ಹೋಗ್ತಾಳೆ, ಬರ್ತಾಳೆ ಇನ್ನೊಂದು ವಾರ ಬಿಟ್ಟು. ಆದ್ರೂ ಒಂದು ವಾರ 1 ಗಂಟೆನೂ ಕೂಡ ಬಿಟ್ಟಿರೋಕ್ಕಾಗ್ತಾ ಇರಲಿಲ್ಲ. ಸಂಜೆ ನಾನು ಕೆಲಸದಿಂದ ಬಂದ ತಕ್ಷಣ ಫುಲ್ಲು
ಇಡೀ ದಿನ ಅಂದರೆ ಸಂಜೆ ಮೇಲೆ 6:30 ಮೇಲೆಲ್ಲ ಅವಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಅವಳು ಅವ್ರ ಮನೆಗೆ ಹೋಗ್ತಾಳೆ, ಬರ್ತಾಳೆ. ತಮ್ಮ ನೀನೇ ಹೈಲೈಟ್ ಮಾಡ್ಬೇಕು. ಆಂಟಿ ತರ ಕಾಣ್ತಿ ಅಂತ. ನೀವು ಹುಡುಗಿ ಮಗಳಿಗೆ ಆಂಟಿ ಅಲ್ಲ ನೀವಿಬ್ರು, ಅದಕ್ಕೆ ಆಂಟಿ ಅಂತ ಹಂಗೆಲ್ಲ ಎರಡು ಒಂದೇ ಬೇಜಾರಾಗಬಾರ್ದು. ಅದು ಅವಳು ಕರೆಯಬೇಕು ಎಲ್ಲರೂ. ಅದು ಪಾಯಿಂಟ್. ಮಾವ 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 ತಿರ್ಗೋ ಮಾವ ಇವನೊಬ್ಬ ಮಾವ ಡಿವಿಷನ್ ಮದುವೆ ಆಗ್ತೀಯಾ? ಹಾಂ ಹೇಳ, ಆಗ್ತೀಯಾ? ಹಾಂ ಆಗ್ತೀಯಾ? ಸ್ಪೆಷಲ್ ಲಾಡು ಒಂದಿದೆ, ನಾನು ಹಾಕ್ಸ್ಕೊಂಡಿಲ್ಲ. ನಮ್ಮಮ್ಮನ ಚೈಲ್ಡ್ಹುಡ್ ಫ್ರೆಂಡ್ಸ್ ಚೈಲ್ಡ್ಹುಡ್ ಇಂದ ಫ್ರೆಂಡ್ಸ್ ಅಲ್ಲವಾ? ಏನು ತೆಗಿಯೋದಿಲ್ಲ ವಿಡಿಯೋ, ನನಗೆ ವಿಡಿಯೋನೇ ಬೇಕಾಗಿರೋದು. ಫೋಟೋ ತೆಗಿಬೇಕಾ? ನೀವು ಮೂವರು ಬಾರಿ ತಲೆ ತಿಂತಿರವ. ಗೈಸ್, ಇವಾಗ ನಮ್ಮ ದಿವಿಷನ್ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇವಾಗ ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಆಮೇಲೆ ಕಳ್ಸದೆ ಊರಿಗೆ. ಅವ್ರ ದೇವಸ್ಥಾನಕ್ಕೆ ಮಕ್ಕಳನ್ನ ಕರ್ಕೊಂಡೋಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರೂರಿಗೆ ಹೊಟ್ವಿ. ತೊಟ್ಲನ್ನ ತಮ್ಮ ಆದವನು ಇಟ್ಕೋಬೇಕು, ಮಾವ ಆದವನು ಅಂತ ಇರುತ್ತೆ. ಬಟ್ ನಮ್ಮ ಮನೇಲಿ ತಮ್ಮ ಇದ್ದಾನೆ, ನಮ್ಮ ಆಂಟಿ ಮಗ. ಆದ್ರೂ ನಮ್ಮಮ್ಮ ನನ್ನನ್ನೇ ಮಗ ಥರ ಸಾಕಿದ್ದೀನಿ ಅಂತ ಈ ಸಲ ತೊಟ್ಲು ಇಟ್ಕೊಳಕ್ಕೆ ಹೇಳಿದ್ರು. ನಾನು ತುಂಬ ಖುಷಿಯಿಂದನೇ ತೊಟ್ಲನ್ನ ಇಟ್ಕೊಂಡೆ. ನಾನು ಒಬ್ಬಳೇ ಅಲ್ಲ, ಕೆಲವೊಬ್ಬರೂ ಇಟ್ಕೊಂಡಿದ್ದಾರೆ ನಮ್ಮೂರಲ್ಲೆಲ್ಲ. ಅದಕ್ಕೋಸ್ಕರ ಇಟ್ಕೊಂಡಿದ್ದೆ ತೊಟ್ಲನ್ನ. ನಾನು, ಆಶಾಂಟಿ, ಪುಟ್ಟಾಂಟಿ ಎಲ್ಲರೂ ಒಂದು ಕಾರಲ್ಲಿ ಹೋಗ್ತಾ ಇದ್ವಿ. ಅಕ್ಕ ಮತ್ತು ಚಂದು ಅವರೆಲ್ಲ ನಮ್ಮ ಕಾರಲ್ಲಿ ಬರ್ತಾ ಇದ್ದಾರೆ. ಊರವ್ರ ದೇವಸ್ಥಾನ. ನಾವು ಹೋದ್ಮೇಲೆ ಭಾವ ಬಂದು ಪೂಜೆ ಎಲ್ಲ ಮಾಡಿದ್ರು. ಅವರು ನಮಗಿಂತ ಮೊದಲೇ ಬಂದಿದ್ದರು, ಏನೇನೋ ಡೆಕೋರೇಷನ್ ಮಾಡಬೇಕು ಅಂತ. ಏನಂದರೆ ನಾವು ಬಂದ ಮೇಲೆ ಮಳೆ ಬಂತು. ನಮ್ಮ ಅಕ್ಕ ಮದುವೆ ಆಗಿದ್ದಿನೂ ತುಂಬ ಮಳೆ ಬಂದಿತ್ತು ಇಲ್ಲಿ. ಇವಾಗ ನನ್ನ ಮಗಳು ಬಂದ ಮೇಲೂ ತುಂಬ ಜೋರಾಗಿ ಮಳೆ ಬಂತು. ತೆಗೆದ್ಲಲ್ಲ ಎರಡು ಒಂದು ಚಲೋ ಸಾಕು ಸುಮ್ಮನೆ. ದಿವಿಷ ಮನೆ ಒಳಗೆ ಹೋಗ್ತಿದ್ದಾಳೆ ಇವಾಗ. ಏನು ಕಾಣಿಸ್ತಾ ಇದ್ದ ಇಲ್ಲಿಂದ. ಅಲ್ಲಿ ಹೋಗ ಕುಂಕುಮ ಹಚ್ಚಿ ಅಂತ ಹೇಳ್ತೀನಿ. ನೀರು ಹಾಕು, ಸ್ವಲ್ಪ ನೀರಿಂದ ತುಪ್ಪ ತಗ. ಅಯ್ಯೋ ತಕ್ಕಿ ಹೆಂಗ್ ಗೊತ್ತಾಕತಿ ನಾವು. ಬಾಯ್ಬಿಟ್ಟು ಅರ್ಶಿನ ಕುಂಕುಮ ಹಚ್ಚು.
ದೇಶ ಮುಂದೆ ನೋಡವಲ್ಲ ಚಿಕ್ಕಪ್ಪ ನೋಡಲಿ ಚಿಕ್ಕಪ್ಪ ಎರಡು ತೊಟ್ಮೂರು ಕೊಡು ನೀನೇ ಅಯ್ಯೋ ಕಿತ್ತೇ ಬಿಟ್ಟಿಲ್ಲ ಇದು ಅದು ಮುಂದೆ ನೋಡಪ್ಪೆ ದೇಶ ಇದನ್ನ ಎಡೆ ಹಿಂಗೆ ಎಡೆ ಆ ಕಡೆ ಕೊಂದು ಕಡೆ ನನ್ನ ಹಿಡಿಯುತ್ತ ನಾನೇ ಹೇಳ್ತೀನಿ ಚಿಕ್ಕಿ ಮಮ್ಮಿ ಇದನ್ನ ಮಾಡು ಇದೇನೋ ಹಚ್ಚಿಗೆ ಅಂತ ಅಲ್ಲಿಡು ಚಂದ್ರು ಮಾತಾಡೋರಿಗಾರೆ ಕೊಡಿ ನಂದ ನಿಮ್ ವೆಲ್ಕಮ್ ಇವಾಗ ಅಲ್ಲ ನೋಡ್ತಿರೋ ಇಲ್ಲ ನನ್ನ ಅಂತ ಮಾಡಿದ್ದೆ ಮಜಾ ಬೇರೆ ಆಗ್ತೈತೆ ಹಿಡಿಬೋದು ಬೇರೆಯವ್ರು ಯಾಕವ್ರು ಹಂಗ್ ಮಾಡ್ತಾರೆ ಅವ್ರ ಹಂಗೆ ನೋಡಪ್ಪ ಇದ್ದಂದು ನಾನು ಮಾಂಸ ಅದೇ ಈ ಪಾಪೆಗಳೆಲ್ಲ ಇವರು ನೋಡಿ ತೊಟ್ಟು ರಜೆ ಆಗ್ತಿದೆ ಗೈಸ್. ಒಂದ್ ಸ್ವಲ್ಪ ಜೋರಾಗಿ ಹೇಳಿ ಗಾಯ್ಸ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ನಾನು ಫುಲ್ ಫ್ರೀ ಬಾ. ಫುಲ್ ಫ್ರೀ ನಾಳೆ. ಪಾದ ಇಡ್ಸಿದ್ದಾರೆ ನನ್ನ ಮಗಳಿಗೆ ಇವರು ಈ ಥರ ವೆಲ್ಕಮ್ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಇದು ಫಸ್ಟ್ನೇ ಸಲ ಅವ್ರ ಮನೆಗೆ ಬಂದಿರೋದು. ಇದೇ ಅವ್ರ ಮನೆ. ಇದು ನಮ್ಮ ಭಾವ. ಇವರು ದಿವಿಶರಜ್ಜ. ಓದೇ ನೀವು ಮಾತಾಡ ದೊಡ್ಡವ ಯಾರು ಇಲ್ಲ. ನಾನೊಬ್ಬಳೇ ಚಿಕ್ಕಿ, ಇವರೆಲ್ಲ ಚಿಕ್ಕರು. ಐತ್ ಬಿಡು ನಿಧಾನ. ದಿವಿಶು ಹೆಂಗ್ ನೋಡ್ತದಲ್ಲ ನೋಡು. ಬಂಗಾರಿ ಬಂಗಾರಿ ಗೊಂದಮ್ಮ. ಇಲ್ಲ ಇಲ್ಲ ಶೋ ಶೋ ದಿವಿಶು ಇಲ್ಲಪ್ಪ ಇಲ್ಲಪ್ಪ. ಓ ಶೂ 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 ಶೂ. ನನ್ನ ಮಗಳು ಭಾಳ ಅಳ್ತಿದ್ಲು ಅಂತ ನನ್ನ ಹತ್ರನೇ ಸಮಾಧಾನ ಆಗೋದು ಯಾವಾಗ್ಲೂ. ಇನ್ನೂ ಒಂದು ವಾರ ಹೆಂಗೋ ಏನೋ ಗೊತ್ತಿಲ್ಲ. ಅದಕ್ಕೆ ಒಂದು ವಾರ ಇದ್ಬಿಟ್ಟು ಇಲ್ಲೇ ಅಂತಿದ್ದಾರೆ. ಇರೋಕ್ಕಾಗಲ್ಲ, ಹೋಗೋಣ. ಇಲ್ಲ ಯಾವ್ದಟ್ಲನ ನಾವೀಗ ವಾಪಸ್ ಹೋಗ್ತಾ ಇದ್ದೀವಿ ಮನೆಗೆ. ನಮ್ ವಾಯ್ಸ್ ಓವರ್ ಕೊಡ್ತಾರೆ ಚಿಕ್ಕಪ್ಪ ಅವರು, ದಿವಿಶ್ ಅವ್ರ ಚಿಕ್ಕಪ್ಪ ಅವರು. ಹಿಂಗೆ ಸಮಾಧಾನ ಮಾಡ್ರಿ ದಿನ ಒಂದು ವಾರ. ಸರಿ ಆಯ್ತು. ತೊಟ್ಲು ತೆಗೆದ್ರೆ ಹೋಗಂಗೆಲ್ಲ ಹೋಗ್ತಿದ್ದಾರೆ ಬೇಗ. ನಾಳೆ ಬರ್ತೀವಿ. ಸರಿಯಾಗಲ್ಲ ಓ ಚಿಕ್ಕಪ್ಪ, ಸಣ್ಣ ಚಿಕ್ಕಪ್ಪ ಬಾಯ್. ನೀನೇನಾಗ್ಬೇಕ? ನೀನೇನಾಗ್ಬೇಕು? ಮಾವನ ದೇವ್ರ ಲಿಂಗು ಮಾವ, ಲಿಂಗು ಮಾವ, ರುದ್ರೇಶ್ ಚಿಕ್ಕಪ್ಪ. ಇಲ್ಲಿ ಇವ್ರು ಚಿಕ್ಕಪ್ಪ. ಚಿಕ್ಕಿ ನಾನು ಚಿಕ್ಕಿ. ಬಾಯ್ 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 ಬಾಯ್. ನಮ್ಮ ಡಿವಿಷನ್ ಬಿಟ್ಟು ನಾವೆಲ್ಲರೂ ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಕಾಣಿಸ್ತೀಯ ನೀನು? ಗೊತ್ತಿಲ್ಲ. ಸ್ಕೂಟಿ ಹೊಡ್ಕೊಂಡು ಸ್ನಾಪ್ ಹಾಕಿದ್ಯಲ್ಲ ನೀನು. ಅಲ್ಲಿ ನಿಲ್ಸ್ಕೊಂಡು ಹಾಕಿದ್ದೀನಿ, ಹೊಡ್ಕೊಂಡು ಹಾಕಿದ್ದೆ. ಅಜ್ಜಿ ಇರಂತ್ಗೇನೆ ಹೆಂಗ್ ಮಾತಾಡ್ತಾನೆ ನೋಡವ್ವ. ನಾಡು ಹೋಗು ಅಂತದಂತೆ, ಕಾಡು ಬಾ ಅಂತದಂತೆ.
ನೀನು ಇವನ್ ಪರವಾಗಿ ಮಾತಾಡ್ತೀಯ ಸಣ್ಣ ಮಗು ಮೇಲೆ ಲವ್ ಹಿಡ್ಕೊಂಡ್ ಮಂಡಕ್ಕಿ ತಿನ್ರಿ. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ಫ್ಯಾಮಿಲಿ ಟೈಮ್. ನನ್ನ ಮಗಳು ಅವ್ರ ಅಪ್ಪನ ಮನೆಗೆ ಹೋದ್ಲು. ಅವರು ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡ್ರು. ಫುಲ್ಲು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿ ಅವಳ ಪಾದನೆಲ್ಲ ಇಡಿಸಿ, ನಾನು ಅವಳು ಸ್ಟಾರ್ಟಿಂಗು ಹುಟ್ಟಿದಾಗ ಹಂಗೆ ಮಾಡಿದ್ದೆ, ಅವರು ಕೂಡ ಹಂಗೆ ಮಾಡಿದರು. ತುಂಬ ಖುಷಿ ಆಯಿತು. ಆದರೆ ಒಂದು ಬೇಜಾರಂದರೆ ಅವಳು ಒಂದು ವಾರ ನಮ್ಮ ಮನೇಲಿ ಇರಲ್ಲ ಅನ್ನೋದೇ ತುಂಬ ಬೇಜಾರು. ಇಷ್ಟೊತ್ತು ನಮ್ಮ ರಿಲೇಷನ್ಸ್ ಎಲ್ಲ ಇದ್ದರು, ಆಂಟಿ ಅತ್ತೆ ಅವರೆಲ್ಲ ಈಗ ಜಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ಹೋದರು. ಅವಾಗೇನೂ ಅನಿಸ್ತಾ ಇರಲಿಲ್ಲ. ಆದರೆ ಈಗ ಫುಲ್ಲು ಮನೆಯೇ ಖಾಲಿ. ರೂಮ್ ನೋಡಿದ್ರೆ ಒಂಥರ ಬೇಜಾರಾಗ್ತೈತೆ. ಅವಳೇ ಇದ್ಲು ಅನ್ನೋ ಥರ ಫೀಲು. ಒಂದು ವಾರ ಹೆಂಗೆ ಟೈಮು ಕಳೆಯುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ತೊಟ್ಲು ಶಾಸ್ತ್ರ ತುಂಬ ಚೆನ್ನಾಗಿ ಆಯಿತು. ಸ್ವಲ್ಪ ಮಳೆ ಬಂತು, ಆದರೂ ತುಂಬ ಏನು ಬರೋರಿಗೆ ಹೋಗೋರಿಗೆ ಏನು ತೊಂದರೆ ಆಗೋ ಅಷ್ಟೇನು ಮಳೆ ಬರಲಿಲ್ಲ. ಒಂದು ರೇಂಜಿಗೆ ಚೆನ್ನಾಗೇ ಮಳೆ ಬಂತು. ಹಾಗೆ ಫಂಕ್ಷನು ಕೂಡ ತುಂಬ ಚೆನ್ನಾಗಾಯಿತು. ಊಟ ಎಲ್ಲ ಚೆನ್ನಾಗಿತ್ತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್.